ನ್ಯೂಸ್ ಅಂತ ಇದೆ ಅದೇ ಮತ್ತೆ ಹೋಗಲ್ಲ. ಸರಿ. ನ್ಯೂಸ್ ಅಂತ ಇದೆ ಅದೇ ಮತ್ತೆ ಹೋಗಲ್ಲ. ಸರಿ. ಸರಿಲ್ಲ. ನಮಗೆ ಸ್ವತಂತ್ರ ಬಂದು 75 ವರ್ಷ ಕಳೆದು ಮುನ್ನುಗ್ತಾ ಇದ್ದೀವಿ. ನಮ್ಮನ್ನ ಆ ಸರ್ಕಾರ 70 ವರ್ಷ ಆಳಿದೆ, ಈ ಸರ್ಕಾರ 15 ವರ್ಷಗಳಿಂದ ಆಳ್ತಾ ಇದೆ. ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಾವಿರಾರು ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದೆ. ಆದರೂ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು, ಬೇಜವಾಬ್ದಾರಿ ಜನಪ್ರತಿನಿಧಿಗಳು ಮತ್ತು ದಪ್ಪ ಚರ್ಮದ ಅಧಿಕಾರಿಗಳಿಂದ ಜನ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಪರದಾಡ್ತಾ ಇದ್ದಾರೆ. ನಮಗೆ ರಸ್ತೆ ಕೊಡ್ರಪ್ಪ, ಚರಂಡಿ ವ್ಯವಸ್ಥೆ ಮಾಡಿ, ಲೈಟ್ ಕಂಬ ಇದೆ, ದೀಪ ಕೊಡಿ ಅಂತ ಕೇಳಿದ್ರು, ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಯಾರು ಜನರ ಸಮಸ್ಯೆನೇ ಕೇಳಿಸ್ತಾ ಇಲ್ಲ. ಎಲೆಕ್ಷನ್ಗಿಂತ ಮುಂಚೆ ಅಪ್ಪ, ತಂದೆ, ತಾಯಿ ನೀವೇ ಎಲ್ಲ ಅಂತ ಹೇಳಿ ಕಾಡಿ ಬೇಡ್ತಕ್ಕಂಥ ಜನಪ್ರತಿನಿಧಿಗಳು ಅಧಿಕಾರ ಬಂದಾದ್ಮೇಲೆ ಜನರನ್ನ ಕೇಳಲ್ಲ, ಜನರ ಸಮಸ್ಯೆನ ಆಲಿಸಲ್ಲ. ಕೇಳೋಕೆ ಹೋದ್ರೆ ಸೊಂಟದ ಕೆಳಗಿನ ಭಾಷೆ ಪದ ಬಳಸಿ ತುಂಬ ಕೆಟ್ಟದಾಗಿ ನಡ್ಕೊಂಡಿರ್ತಕ್ಕಂಥ ಘಟನೆ ಬೆಂಗಳೂರು ಮಹಾನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಿದೆ. ಮನವಿ ಕೊಟ್ಟು 6 ತಿಂಗಳಾಗಿದ್ರು ಅಧಿಕಾರಿಗಳಿಂದ ಧಾವಿಸ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಒಬ್ಬ ಟಿವಿ ಚಾನಲ್ ರಿಪೋರ್ಟರ್ಗಿಂತ ಚೆನ್ನಾಗಿ ಆ ಗ್ರಾಮದ ಸಮಸ್ಯೆನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಪಟ್ಟಿದ್ದಾನೆ. ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಕಾನಮಾಗಲ್ಪಲ್ಲಿ ಪಂಚಾಯತಿ ದೊಡ್ಡ ತಾಂಡ ಬೂರ್ಮಡ್ಗು ದೊಡ್ಡ ತಾಂಡ. ಈ ಬೂರ್ಮಡ್ಗು ದೊಡ್ಡ ತಾಂಡ ವಾಸವಾಗಿರುವ ಗ್ರಾಮಸ್ಥ ಪುರುಷೋತ್ತಮ್ ನಾಯ್ಕ್ ನಾನು. ನಮ್ಮ ಊರಿಗೆ ಕಳೆದ 5 ವರ್ಷಗಳಿಂದ, ಸುಮಾರು 5 ವರ್ಷಗಳಿಂದ ಅಲ್ಲ 21 ಶತಮಾನದಿಂದ ನೋಡ್ತಾ ಇದ್ದೀನಿ. ಊರಲ್ಲಿ ಡೆವಲಪ್ಮೆಂಟ್ ಅನ್ನೋದು ಇಲ್ಲ. ಬೇರೆ ನಮ್ಮ ಗಾಡಿ ವೆಹಿಕಲ್ಸ್ ಹೋಗುವ ಬಗ್ಗೆ ಹಾಗೂ ಚರಂಡಿ ಬಗ್ಗೆ, ಈ ಚರಂಡಿಗಳು ಈ ಚರಂಡಿ ವ್ಯವಸ್ಥೆ ತುಂಬಾ ಹರಿಗಟ್ಟಿದೆ. ಇದರಿಂದ ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾಗಿದ್ದವ್ರಿಗೆ ಸುಮಾರು ಅವರಿಗೆ ಚಿಕಿತ್ಸೆ ದಿನನಿತ್ಯ ಪಡೆಯಲು ಅವರಿಗೆ ಚಿಕಿತ್ಸೆ ತೊಂದರೆ ಆಗ್ತಿದೆ. ಮಲೇರಿಯಾ, ಡೆಂಗು ಈ ತರ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಇದನ್ನು ಪರಿಹಾರ ಕೊಡಬೇಕೆಂದು, ಹಾಗೂ ನಮ್ಮ ಊರಿನಲ್ಲಿ ದೀಪದ ಸಮಸ್ಯೆನೂ ತುಂಬಾ ಇದೆ. ಧೂಪದ ಸಮಸ್ಯೆನೂ ತುಂಬಾ ಇದೆ. ಊರಿನಲ್ಲಿ ದೀಪಗಳು ಇಲ್ಲ. ಏನಂದ್ರೆ ಇವತ್ತು ನಮ್ಮ ಗ್ರಾಮದ ಸಮಸ್ಯೆ. ಗ್ರಾಮ ಯಾವ್ದಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಕಾನಮಾಗನಪಲ್ಲಿ ಪಂಚಾಯತಿಗೆ ಸೇರುವ ಬೂರ್ಮಡ್ಗು ದೊಡ್ಡ ತಾಂಡ ಅಂತ. ಇದು ಬಂದು ಲಂಬಾಣಿ ಜನಾಂಗದವರು ಸೇರಿರೋ ಸುಮಾರಾಗಿ ಒಂದು 200 ಮನೆಗಳಿರ್ತವೆ. 200 ಮನೆಗಳಿದ್ರು ಇದು ಹಿಂದುಳಿದ ಜನಗಳಂತ ಪಂಚಾಯತಿಯವರು ಯಾವುದೇ ತರಹದ ಅನುಕೂಲಗಳ ಮಾಡದೆ ಈ ತರ ಇವತ್ತು ಚರಂಡಿ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಇದು ಊರಿನ ಮುಖ್ಯ ದ್ವಾರ. ಅಂದ್ರೆ ಮುಂದೆಯಿಂದ ಇದೇ ಊರಲ್ಲಿ ಹೋಗ್ಬೇಕಂದ್ರೆ ಮುಖ್ಯ ದ್ವಾರದಿಂದಾನೇ ಹೋಗ್ಬೇಕು. ಆ ಮುಖ್ಯ ದ್ವಾರದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇವತ್ತು ನೋಡಿ, ಇದು ಸುಮಾರಾಗಿ ಒಂದು 8 ವರ್ಷದಿಂದ ಇದನ್ನು ಸ್ವಚ್ಛತೆ ಮಾಡಿಲ್ಲ, ಇನ್ನೊಂದು ಇದು ಕಾಮಗಾರಿನೂ ಮಾಡಿಲ್ಲ. ಇದ್ರ ಬಗ್ಗೆ ಸುಮಾರಾಗಿ ಲಿಖಿತವಾಗಿ ಕಳಿಸಿದೀವಿ, ಮಾತಿನಲ್ಲಿ ಹೇಳಿದೀವಿ ಪಂಚಾಯತಿ ಅಧಿಕಾರಿಗಳಿಗೆ. ಅವ್ರು ಯಾವುದೇ ತರಹದ ತಲೆ ಕೆಡಿಸ್ಕೊಳ್ಳದೆ, ಯಾವುದೇ ತರಹದ ಇದಕ್ಕೆ ಅನುಕೂಲ ಮಾಡದೆ, ಹಾಗೂ ಹೀಗೆ ನೋಡಿ ಈ ಮರಗಿಡಗಳು ಹಾಗೂ ಇದರಲ್ಲಿ ಮರಗಿಡಗಳಲ್ಲಿ ಸುಮಾರು ಸೊಳ್ಳೆಗಳಿದ್ದು, ಈ ಸರೌಂಡಿಂಗ್ ಸೇರಿರುವ ಮನೆಗಳು ಸುಮಾರಾಗಿ ಒಂದು 100 ಮನೆಗಳಿದ್ದು, ಈ ಸೊಳ್ಳೆಗಳು ಹೋಗಿ ಅವ್ರಿಗೆ ಕಚ್ಚುವುದರಿಂದ ಮಲೇರಿಯಾ, ಡೆಂಗು, ಚಿಕನ್ಗುನ್ಯಾ ಅಂತ ಸಾಂಕ್ರಾಮಿಕ ರೋಗಗಳು ಬಂದು ಅವರು ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ. ಆದ್ರೆ ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವ್ರದ್ದು ಆಡಿದ್ದೆ ಆಟ ಹಂಗೆ ಆಗಿದೆ ಈ ಗ್ರಾಮ ಪಂಚಾಯತಿಯಲ್ಲಿ. ಇನ್ನೊಂದೇನಂದ್ರೆ ಬೀದಿ ದೀಪಗಳ ಬಗ್ಗೆನೂ ಅದ್ರ ಬಗ್ಗೆನೂ ಒಂದು ಲಿಖಿತ ಪರವಾಗಿ ಮತ್ತೆ ಜನಸ್ಪಂದನದಲ್ಲಿನೂ ಮಾಡಿದ್ದೀವಿ. ಅದು ವಿತಿನ್ 3 ದಿನಗಳಲ್ಲಿ ಮುಕ್ತಾಯ ಮಾಡುತ್ತೀವಿ ಅಂತ 4ನೇ ತಿಂಗಳಲ್ಲಿ ಹಿಂಬರ ಕೊಟ್ಟಿರ್ತಾರೆ. ಈ ಚರಂಡಿ ಮತ್ತು ಬೀದಿ ದೀಪಗಳು ಮತ್ತು ಜಲಜೀವನದಿಂದ 3 ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೀವಿ ಅಂತ ನಮ್ಮ ಲೋಕೇಶ್ ನಾಯ್ಕ ಆದ ನನಗೆ 3 ದಿನಗಳಲ್ಲಿ ಬಗೆಹರಿಸ್ತೀವಿ ಅಂತ ಅವರು ಹಿಂಬರಾನು ಕೊಟ್ಟಿರ್ತಾರೆ. ಆದ್ರೂ ಈಗ ಸುಮಾರಾಗಿ ಒಂದು 5-6 ತಿಂಗಳಾಗಿದ್ದಾವೆ, ಆದ್ರೂ ಅವರು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಹಾಗೂ ನಾವು ಮಾತನಾಡಕ್ ಹೋದ್ರೆ ಅವರು ಯಾವುದೇ ನಮ್ಗೆ ಹಿಂಬರಾನು ಕೊಡ್ತಾ ಇಲ್ಲ, ಮತ್ತೆ ಅವರು ಪ್ರತಿಕ್ರಿಯಿಸ್ತಿಲ್ಲ. ಹಾಗೆ ಕಾಮಗಾರಿನೂ ಆಗಿಲ್ಲ. ಕಾಮಗಾರಿ ಬಗ್ಗೆ, ಈ ಸಮಸ್ಯೆಗಳ ಬಗ್ಗೆ ಅವರು ಎಚ್ಚೆತ್ತುಕೊಂಡು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿ ಅವರಲ್ಲಿ ನಮ್ಮ ಗ್ರಾಮಸ್ಥರಿಂದ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇದೇ ತರ ಅವ್ರ ಗ್ರಾಮದಲ್ಲಿ ಮುಂದೆ ಏನಾದ್ರು ಕೆಲಸಗಳು, ಕಾಮಗಾರಿಗಳು ಮಾಡದೇ ಇದ್ದಿದ್ರೆ ನಾವು ತುಂಬಾ ಇದರಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಮತ್ತೆ ಇದೇ ತೊಂದರೆಗಳು ಆದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ತಾಲೂಕು